ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಆಸಕ್ತಿದಾಯಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವನ್ನು ಚರ್ಚಿಸಲಿದ್ದೇವೆ. ಹಣ್ಣು ತಿನ್ನೋ ಸರಿಯಾದ ಸಮಯ ಯಾವುದು ಮತ್ತು ತಪ್ಪು ಸಮಯದಲ್ಲಿ ತಿನ್ನುವುದೇಕೆ ಬೇಡ? ಈ ವಿಡಿಯೋದ ಕೊನೆಯಲ್ಲಿ ನೀವು ಈ ತಪ್ಪುಗಳನ್ನು ತಪ್ಪಿಸಿ ಆರೋಗ್ಯವಾಗಿರುವ ರೀತಿಯಲ್ಲಿ ಹಣ್ಣುಗಳನ್ನು ಆನಂದಿಸುವ ಬಗ್ಗೆ ತಿಳಿದುಕೊಂಡಿರುತ್ತೀರಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಒಂದು ಆರಂಭದ ಮಾತು. ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಇವುಗಳನ್ನು ಯಾವ ಸಮಯದಲ್ಲಿ ತಿನ್ನಬೇಕು, ಯಾವಾಗ ತಿನ್ನಬಾರದು ಅನ್ನೋದು ಗೊತ್ತಿಲ್ಲದಿದ್ದರೆ ಹಣ್ಣುಗಳ ಒಳ್ಳೆಯ ಗುಣಗಳು ಸಂಪೂರ್ಣವಾಗಿ ದೊರೆಯದಿರಬಹುದು. ಇಂದು ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೇವೆ. 2. ಹಣ್ಣು ತಿನ್ನಲು ಸರಿಯಾದ ಸಮಯ. ಬೆಳಗಿನ ಉಪಾಹಾರದ ಸಮಯ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣು ತಿನ್ನುವುದು ಅತ್ಯಂತ ಒಳ್ಳೆಯದು. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಜೀರ್ಣಕ್ರಿಯೆ ತಾಜಾವಾಗಿರುತ್ತದೆ. ಹಣ್ಣುಗಳಲ್ಲಿರುವ ಫೈಬರ್, ವಿಟಮಿನ್ಗಳು ಮತ್ತು ಖನಿಜಾಂಶಗಳು ತಕ್ಷಣ ದೇಹಕ್ಕೆ ಹೀರಿಕೊಳ್ಳಲ್ಪಡುತ್ತವೆ. ಉದಾಹರಣೆಗೆ ಸೇಬು, ಬಾಳೆಹಣ್ಣು ಅಥವಾ ಪಪ್ಪಾಯಿಯನ್ನು ಬೆಳಗ್ಗೆ ತಿನ್ನಿ. ಇದು ದಿನವಿಡೀ ಶಕ್ತಿಯನ್ನು ನೀಡುತ್ತದೆ. ಊಟಕ್ಕೆ 1-2 ಗಂಟೆ ಮೊದಲು. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಮೊದಲು 1 ಅಥವಾ 2 ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ ಮತ್ತು ಹೆಚ್ಚು ತಿನ್ನುವುದನ್ನು ತಡೆಯುತ್ತದೆ. ವ್ಯಾಯಾಮದ ನಂತರ. ವರ್ಕೌಟ್ ಮಾಡಿದ ಮೇಲೆ ದೇಹಕ್ಕೆ ಶಕ್ತಿ ಮತ್ತು ಖನಿಜಾಂಶಗಳ ಅಗತ್ಯವಿರುತ್ತದೆ. ಈ ಸಮಯದಲ್ಲಿ ಬಾಳೆಹಣ್ಣು, ಕಿತ್ತಳೆ ಅಥವಾ ದ್ರಾಕ್ಷಿಯಂತಹ ಹಣ್ಣುಗಳು ತಕ್ಷಣ ಶಕ್ತಿಯನ್ನು ಒದಗಿಸುತ್ತವೆ. 3. ಯಾವಾಗ ಹಣ್ಣು ತಿನ್ನಬಾರದು? ರಾತ್ರಿ ಊಟದ ನಂತರ. ರಾತ್ರಿಯ ಸಮಯದಲ್ಲಿ, ವಿಶೇಷವಾಗಿ ಊಟದ ನಂತರ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ. ಯಾಕೆಂದರೆ ರಾತ್ರಿಯಲ್ಲಿ ನಮ್ಮ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಈ ಸಮಯದಲ್ಲಿ ಸಿಹಿ ಹಣ್ಣುಗಳನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆಯ ತೊಂದರೆ, ಗ್ಯಾಸ್ ಅಥವಾ ಆಮ್ಲತೆ ಉಂಟಾಗಬಹುದು. ಊಟದ ಜೊತೆಗೆ ಹಣ್ಣು ತಿನ್ನುವುದು ತಪ್ಪು. ಇಡೀ ಆಹಾರ ಮತ್ತು ಹಣ್ಣು ಒಟ್ಟಿಗೆ ಜೀರ್ಣವಾಗಲು ಒಂದೇ ರೀತಿಯ ಸಮಯ ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಜೀರ್ಣಕ್ರಿಯೆಯಲ್ಲಿ ತೊಂದರೆಯಾಗಬಹುದು. ಹೆಚ್ಚು ಪ್ರಮಾಣದಲ್ಲಿ ತಿನ್ನುವುದು. ಒಮ್ಮೆಗೆ ತುಂಬಾ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ. ಇದು ರಕ್ತದ ಸಕ್ಕರೆ ಮಟ್ಟವನ್ನು ತಕ್ಷಣ ಏರಿಸಬಹುದು, ವಿಶೇಷವಾಗಿ ಡಯಾಬಿಟಿಸ್ ಇರುವವರಿಗೆ. 4. ಕೆಲವು ಉಪಯುಕ್ತ ಸಲಹೆಗಳು. ತಾಜಾ ಹಣ್ಣು ಆಯ್ಕೆ ಮಾಡಿ. ಸಾಧ್ಯವಾದಷ್ಟು ತಾಜಾ ಮತ್ತು ಲತುಮಾನದ ಹಣ್ಣುಗಳನ್ನು ತಿನ್ನಿ. ಇವು ರುಚಿಯಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆ ಜೊತೆಗೆ ತಿನ್ನಬೇಡಿ. ಹಣ್ಣುಗಳಿಗೆ ಸಕ್ಕರೆ ಅಥವಾ ಜೇನುತುಪ್ಪ ಸೇರಿಸುವುದರಿಂದ ಕ್ಯಾಲೋರಿಗಳು ಹೆಚ್ಚಾಗುತ್ತವೆ. ವೈವಿಧ್ಯ ಇರಲಿ. ಒಂದೇ ರೀತಿಯ ಹಣ್ಣಿನ ಬದಲು ವಿವಿಧ ಬಗೆಯ ಹಣ್ಣುಗಳನ್ನು ತಿನ್ನಿ. ಉದಾಹರಣೆಗೆ ಸೇಬು, ಕಿತ್ತಳೆ, ದಾಳಿಂಬೆ, ಮಾವಿನಹಣ್ಣು ಇತ್ಯಾದಿ. 5. ಕೊನೆಯ ಮಾತು. ಹಣ್ಣುಗಳು ನಮ್ಮ ಆರೋಗ್ಯದ ಸಂಗಾತಿಗಳು. ಆದರೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಿನ್ನುವುದು ಮುಖ್ಯ. ಈ ಸಣ್ಣ ಬದಲಾವಣೆಗಳಿಂದ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಕಾಣಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಎಂದಾದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.